ನಮಸ್ಕಾರ, ಆರ್ಫೆ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಶುಕ್ರವಾರ ಬೆಳಗ್ಗೆ ಅನುಮಾನಾಸ್ಪದ ಮೂಡಿಸುವ ಬಾವುಟವೊಂದು ಹಾರಾಡಿದ್ದು ಹಲವಾರು ಅನುಮಾನಕ್ಕೆ ಆಸ್ಪದವನ್ನು ಉಂಟು ಮಾಡಿದೆ. ಯಲಬುರ್ಗಾ ಪಟ್ಟಣದ 9ನೇ ವಾರ್ಡ್ನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಹಿಂದುಗಡೆ ಇರುವ ಆಲಂ ಬಿಬಿ ಫಾತಿಮಾ ದರ್ಗಾದ ಮೇಲೆ ತ್ರಿವರ್ಣದಿಂದ ಕೂಡಿದ ಧ್ವಜವನ್ನು ಹಾರಾಡಿದ್ದು ಹಲವಾರು ಅನುಮಾನವನ್ನು ಸೃಷ್ಟಿ ಮಾಡಿರುತ್ತದೆ. ಅನುಮಾನಾಸ್ಪದವಾಗಿ ಹಾರಾಡಿದ ಬಾವುಟವು ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ಹೋಲುವ ಬಣ್ಣಗಳಿಂದ ಕೂಡಿದ್ದು ಮಧ್ಯದಲ್ಲಿ ಅಶೋಕ್ ಚಕ್ರದ ಬದಲಿಗೆ ಲಾ ಇಲಾಹಾ ಇಲ್ಲಲ್ಲಾ ಮುಹಮ್ಮದ್ ರಸೂಲಲ್ಲಾ, ಮೊಹಮ್ಮದ್ ಮುಸ್ತಫಾ ಅವರು ಅಲ್ಲಾಹ್ ಅವರ ಪ್ರವಾದಿ ಆಗಿದ್ದಾರೆ ಎಂಬ ಸಂದೇಶವನ್ನು ಉರ್ದು ಲಿಪಿಯಲ್ಲಿ ಬರೆದಿರುವುದು ಕಂಡು ಬಂದಿದ್ದು, ಈ ಧ್ವಜವನ್ನು ಮೊಹಮ್ಮದ್ ಕಾಜಿ ತಂದೆ ಕುತುಬುದ್ದೀನ್ ಕಾಜಿ ಎಂಬ 17 ವರ್ಷದ ಯುವಕ ಬಾವುಟವನ್ನು ಎಂದು ಅನುಮಾನ ಮೂಡಿದ್ದು, ಆರೋಪಿಯ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಮಾಡುತ್ತಿರುವ ವಿದ್ಯಾರ್ಥಿ ಆಗಿರುತ್ತಾನೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಧ್ವಜವನ್ನು ಕೆಳಗಿಳಿಸಿ ಧ್ವಜದೊಂದಿಗೆ ವಿದ್ಯಾರ್ಥಿಯನ್ನು ಠಾಣೆಗೆ ಕರೆದುಕೊಂಡು ಹೋಗಿರುತ್ತಾರೆ. ಶುಕ್ರವಾರ ಸಂಜೆ ತನಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರೂ ಸಹ ದೂರನ್ನು ನೀಡಿರುವುದಿಲ್ಲ ಎಂದು ಮೂಲಗಳಿಂದ ತಿಳಿದು ಬಂದಿರುತ್ತದೆ. ವರದಿಗಾರರು ಆರ್ಫಾ ನ್ಯೂಸ್, ಗಿರೀಶ್ ಹಿರೇಮಠ್, ಕೊಪ್ಪಳ.